ನೋಡಿ ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ಅತ್ಯಂತ ರಹಸ್ಯವಾದಂಥ ಜೈಲು. ಥಾಮಸ್ ಇನ್ಮನ್ ಕಂಡಿಡಿದಂಥ ಜೈಲು ಆಗಿದ್ದಕ್ಕೆ ಇದನ್ನ ಥಾಮಸ್ ಇನ್ಮನ್ ಜೈಲ್ ಅಂತಾನೆ ಕರೀತಾರೆ. ಆದರೆ ಇಲ್ಲಿ ಚಿತ್ರದುರ್ಗದ ಧ್ರುವ ನಕ್ಷತ್ರ ಆಗಿದ್ದಂಥ ರಾಜ ಮದಕರಿ ನಾಯಕರು ತಮ್ಮ ಕೊನೆಯ ದಿನಗಳನ್ನು ಕಳೆದ್ರು. ಈಗ ಕರೋನಾ ಆಗಿರೋದ್ರಿಂದ ಎಲ್ಲ ಬೀಗ ಹಾಕ್ಬಿಟ್ಟಿದ್ದಾರೆ. ಬನ್ನಿ ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಳಗಡೆ ಮುಂದೆ ಕರ್ಕೊಂಡು ಹೋಗ್ತೀನಿ. ಬನ್ನಿಪ್ಪ, ಬನ್ನಿ ಬನ್ನಿ ಬನ್ನಿ. ನೋಡಿ ಸ್ನೇಹಿತರೆ, ಒಳಗ್ ಬನ್ನಿ ಒಳಗ್ ಬನ್ನಿ, ಇನ್ನೊಂದು ಸ್ವಲ್ಪ ಒಳಗ್ ಬನ್ನಿಪ್ಪ. ವೀಕ್ಷಕರಿಗೆ ಎಲ್ಲ ಕ್ಲೀನ್ ಆಗಿ ಕಾಣಿಸುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು, ಬನ್ನಿ ಇಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ಅಭೇದ್ಯವಾದಂಥ ದುರ್ಭೇದ್ಯವಾದಂಥ ಪ್ರಿಸನ್ ಆಗಿತ್ತು, ಜೈಲಾಗಿತ್ತು. ಇಲ್ಲಿ ರಾಜ ವೀರ ಮದಕರಿ ನಾಯಕರು ತಮ್ಮ ಕೊನೆಯ ದಿನಗಳನ್ನು ಕಳೆದರು. 100 ವರ್ಷಗಳಿಗೂ ಈ ಜೈಲನ್ನ ಯಾರ ಕೈಲೂ ಕಂಡುಹಿಡಿಯಕ್ಕಾಗಿರಲಿಲ್ಲ. ಈಗ ಜೈಲು ನಡೀರಿಪ್ಪ ಮೇಲೆ ಹೋಗೋಣ. ಮೇಲಿನ ಪರಿಸರವನ್ನ ಸ್ನೇಹಿತರಿಗೆ ತೋರಿಸೋಣ. ನಡೀರಿಪ್ಪ ಮೇಲೆ ಹೋಗೋಣ. ಒಂದು 100 ವರ್ಷಗಳಿಗೂ ಹೆಚ್ಚು ಕಾಲ ಈ ಜೈಲು ಯಾರ ಕಣ್ಣಿಗೂ ಬಿದ್ದಿರಲಿಲ್ಲ. ಇಲ್ಲಿ ತೋರಿಸಿಪ್ಪ, ಈ ಕಡೆ ಇಲ್ಲಿ ತೋರಿಸ್ಬೇಕು, ನಿಮ್ಗೆ ಗೊತ್ತಾಗುತ್ತೆ. ಆಗ 100 ವರ್ಷಗಳಿಗೂ ಆ ಕಡೆಯಿಂದನೂ ಒಂದು ಎಂಟ್ರೆನ್ಸ್ ಇದೆ ಇದರಲ್ಲಿ, ಆ ಕಡೆಯಿಂದನೂ ನೀವು ಕೆಳಗೆ ಇಳಿಬೋದು. ಇದು ಕರೋನಾ ಎಲ್ಲ ಮುಗಿದ ಮೇಲೆ ನೀವು ಯಾರ್ಯಾರು ಈ ಜೈಲನ್ನ ನೋಡಿಲ್ಲ ಎಲ್ಲ ಬಂದು ನೀವು ಇದನ್ನ ನೋಡ್ಬೋದು. ಇಲ್ಲೊಬ್ರು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ, ಅದನ್ನ ತೆಕ್ಕೊಡ್ತಾರೆ. ಇದನ್ನೆಲ್ಲ ಕ್ಲೀನ್ ಆಗಿತ್ತು. ಆಕ್ಚುಲಿ ಇದೆಲ್ಲ ವೆರಿ ವೆಲ್ ಮೇಂಟೈನ್ಡ್ ಬೈ SI, ವೆರಿ ವೆಲ್ ಮೇಂಟೈನ್ಡ್ ಬೈ ದ ಅಥಾರಿಟೀಸ್. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಈಗ ಕರೋನಾ ಬಂದಿರೋದ್ರಿಂದ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲದೆ ಇರೋದ್ರಿಂದ ಇದನ್ನ ಮುಚ್ಚಲಾಗಿದೆ. ಇದು ಒಂದ್ಸಲಿ ಓಪನ್ ಆದ್ಮೇಲೆ ನೀವು ಒಂದ್ಸರಿ ಇದನ್ನೆಲ್ಲ ಬಂದು ನೋಡಿ. ಇದು ಕ್ಲೀನ್ ಆಗೆಲ್ಲ ಒಳಗಡೆ ಎಲ್ಲ ಓಡಾಡ್ಬೋದು. ಇಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ಇದೆಲ್ಲ ಸಂಪೂರ್ಣವಾಗಿ ಮಣ್ಣಿನಿಂದ ಮುಚ್ಚಿ ಮೇಲೆ ಹುಲ್ಲುಗಾವಲನ್ನು ಬೆಳೆದು ಇದು ನ್ಯಾಚುರಲ್ ಆಗಿ ಕಾಣೋ ಹಾಗೆ ಒಂದು ನೈಸರ್ಗಿಕವಾಗಿ ಕಾಣೋ ಹಾಗೆ ಮಾಡಿಬಿಟ್ಟಿದ್ರು. ಹಾಗಾಗಿ ಇಲ್ಲಿ ಯಾರಿದ್ದಾರೆ ಯಾರಿಲ್ಲ ಅಂತ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಅತ್ಯಂತ ಪ್ರಮುಖವಾದವ್ರನ್ನ ಮಾತ್ರ ಇಲ್ಲಿ ಇಡ್ತಾ ಇದ್ರು, ಅತ್ಯಂತ ರಹಸ್ಯವಾಗಿ ಇಡ್ತಾ ಇದ್ರು. ಯಾಕೆ ಅಂತಂದರೆ ಶ್ರೀರಂಗಪಟ್ಟಣದಲ್ಲಿ ಇನ್ನೊಂದು ಕರ್ನಲ್ ಬೇಲೀಸ್ ಡಂಜನ್ ಅಂತ ಒಂದಿದೆ. ಅದು ಬಹುಶಃ ನೀವು ಈ ಹಳೆ ಮೈಸೂರು ಭಾಗದವರು ಅಥವಾ ಶ್ರೀರಂಗಪಟ್ಟಣ ನೋಡಿರೋರು ಎಲ್ರಿಗೂ ನಿಮಗೆ ಗೊತ್ತಿರ್ಬೋದು. ಅಲ್ಲಿ ಕರ್ನಲ್ ಬೇಲಿನ ಇಟ್ಟಿರೋ ಅದು ಇನ್ನೊಂದು ರೋಚಕವಾದಂಥ ಕತೆ. ಇನ್ನೊಂದ್ಸರಿ ನಾನು ಹೇಳ್ತೀನಿ. ಇದು ಅತ್ಯಂತ ರಹಸ್ಯವಾದ, ಅತ್ಯಂತ ರೋಚಕವಾದಂಥ ಜೈಲಾಗಿತ್ತು. ಇದು ಯಾರ ಕಣ್ಣಿಗೂ ಕಾಣಲಿಲ್ಲ. ಇಲ್ಲಿ ರಾಜ ಮದಕರಿ ನಾಯಕರನ್ನ ಇಡಲಾಗಿತ್ತು.